ಕಾವಲ್ ಪೊಲೀಸ್ ಠಾಣೆಗೆ ಅವರನ್ನ ಕರೆದುಕೊಂಡು ಬರ್ತಾರೆ. ಮೊದಲು ಮೆಡಿಕಲ್ ಟೆಸ್ಟ್ ಆಗುತ್ತೆ, ಅದಾದ ನಂತರ ಅವರನ್ನ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಮಾಜಿ ಸಚಿವ ಮಾನ್ಯ ಶಾಸಕ ಮುನಿರತ್ನ ಅವರ ಬಂಧನ ಆಗಿದೆ. ಈ ಕುರಿತು ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ಬಿಜೆಪಿ ಮುಖಂಡರಾಗಿರುವಂಥ ಕುಡುಚಿಯ ಮಾನ್ಯ ಮಾಜಿ ಶಾಸಕರು ಬಿಜೆಪಿ ಮುಖಂಡರು ಪಿ ರಾಜೀವ್ ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ಕಾರ. ಸರ್, ಮಹಿಳೆಯರ ಬಗ್ಗೆ ಮುನಿರತ್ನ ಅವರು ಆಡಿರುವಂಥ ಮಾತು ಜಾತಿ ನಿಂದನೆ, ಓರ್ವ ವ್ಯಕ್ತಿಯನ್ನ ಎಷ್ಟು ತುಚ್ಛವಾಗಿ ಮಾತಾಡ್ಲಿಕ್ಕೆ ಸಾಧ್ಯದೋ ಅಷ್ಟು ತುಚ್ಛವಾಗಿ ಮಾತಾಡಿದ್ದಾರೆ ಅನ್ನುವ ಸಂಭಾಷಣೆಯ ಬಗ್ಗೆ ತಾವು ಏನು ಪ್ರತಿಕ್ರಿಯೆ ಕೊಡ್ತೀರಿ? ಸರ್, ಇದು ಇವತ್ತು ಬೆಳಿಗ್ಗೆ ನನಗೆ ಕೂಡ ಒಬ್ರು ವಾಟ್ಸಪ್ ನಲ್ಲಿ ಕಳಿಸಿ ಈ ರೀತಿ ಇದೆ ಅಂತ ಹೇಳಿ ಗಮನಕ್ಕೆ ತಂದ್ರು. ಒಂದು ವೇಳೆ ಆಡಿದ್ದಾರೆ ಅನ್ನುವಂತಹ ಮಾತು ಅದು ಅವರದ್ದೇ ಧ್ವನಿ ಆಗಿದ್ದರೆ ಅಥವಾ ಯಾರೇ ಮಾತನಾಡಿದ್ರೂ ಕೂಡ ಅದನ್ನ ನಾಗರಿಕ ಸಮಾಜ ಒಪ್ಪೋದಿಲ್ಲ. ಹಾಗಾಗಿ ಅದರದ್ದು ಅವ್ರದ್ದೇ ಧ್ವನಿನೋ ಅಥವಾ ಅದು ಬೇರೆಯವ್ರದ್ದು ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಒಂದು ವೇಳೆ ಪ್ರೆಸುಮ್ ಅವರೇ ಮಾತಾಡಿದ್ದಾರೆ ಅಂತ ಹೇಳೋದಾದ್ರೆ ಅದನ್ನ ಭಾರತೀಯ ಜನತಾ ಪಕ್ಷ ಅದನ್ನ ಒಪ್ಪೋದಿಲ್ಲ. ಎಲ್ಲಾ ರಾಜಕೀಯ ಪಕ್ಷಗಳಲ್ಲೂ ನಾನು ಹೇಳ್ತಾ ಇದ್ದೀನಿ, ಒಂದೇ ರಾಜಕೀಯ ಪಕ್ಷ ಅಲ್ಲ, ಎಲ್ಲಾ ರಾಜಕೀಯ ಪಕ್ಷಗಳಲ್ಲಿ ಮೌಲ್ಯಗಳನ್ನ ಇಟ್ಟುಕೊಂಡು ಸಮಾಜ ಸೇವೆಯನ್ನ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ರಾಜಕಾರಣಕ್ಕೆ ಬಂದಿರ್ತವೆ. ಹಾಗಾಗಿ ನಾವು ರಾಜಕೀಯ ಪಕ್ಷ ಅಥವಾ ರಾಜಕೀಯ ವ್ಯವಸ್ಥೆಯಲ್ಲಿ ಸಿಕ್ಕಿರುವಂತಹ ವೇದಿಕೆ ಅದು ನಮ್ಮ ವೈಯಕ್ತಿಕ ಇವುಗಳನ್ನ ಈಡೇರಿಸಿಕೊಳ್ಳಿಕ್ಕೆ ಅಥವಾ ನಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ಳಿಕ್ಕೆ ಯಾವ ರಾಜಕಾರಣಿಯೂ ಹೋಗಬಾರ್ದು ಅನ್ನುವಂಥದ್ದು ನನ್ನ ಸಹಮತ. ಹಾಗಾಗಿ ತನಿಖೆ ನಿಷ್ಪಕ್ಷಪಾತವಾಗಿ ಆಗಲಿ, ಸತ್ಯಾಸತ್ಯತೆ ಹೊರಗೆ ಬರಲಿ. ತಪ್ಪಿತಸ್ಥರು ಆಗಿದ್ರೆ, ಯಾರೇ ತಪ್ಪಿತಸ್ಥರು ಆಗಿದ್ರು ಕೂಡ ಕಾನೂನಿನ ಮುಂದೆ ಅವರು ಎಲ್ಲರೂ ಕೂಡ ಸಮಾನರಾಗ್ತಾರೆ. ಹಾಗಾಗಿ ಹುಡುಗಾಟಿಕೆಗೂ ಕೂಡ ಇಂತಹ ಪ್ರಸಂಗಗಳು ಸಾಮಾಜಿಕ ಕ್ಷೇತ್ರದಲ್ಲಿ ಇರುವಂತಹ ಯಾವ ವ್ಯಕ್ತಿಗಳಿಂದನೂ ಕೂಡ ವ್ಯಕ್ತ ಆಗಬಾರದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಸರ್, ಈ ಹೊತ್ತಿಗೆ ಈಗ ಮುನಿರತ್ನ ಅವರು ಮಾಡಿದ್ದಾರೆ, ಹೆರಾಸ್ಮೆಂಟ್ ಮಾಡಿದ್ದಾರೆ ಅನ್ನೋದು ಇರುವಂತ ಆರೋಪ. ಈ ಹೊತ್ತಿಗೆ ತಾವು ಇದನ್ನ ಷಡ್ಯಂತ್ರ ಅಂತಿರೋ ಅಥವಾ ಮುನಿರತ್ನ ಅವರು ಮಾಡಿರಬಹುದಾ ಅಂತೇಳಿ ಹೇಳ್ತಿರೋ? ಏನ್ ಹೇಳ್ತೀರಿ ಇದನ್ನ? ಹೇಗ್ ನೋಡ್ತೀರಿ ಇದನ್ನ? ಸರ್, ಇಂತಹ ಸನ್ನಿವೇಶದಲ್ಲಿ ನಾವು ಬಲಿಪಶುಗಳ ಪರವಾಗಿನೇ ಯೋಚನೆ ಮಾಡಬೇಕು. ಪೂರ್ವಾಗ್ರಹ ಪೀಡಿತರಾಗಿ ನಾವು ನೋಡಬಾರ್ದು. ನಮ್ಮ ನಿಲುವು ಒಂದು ದೃಷ್ಟಿಯಲ್ಲಿ ಬಲಿಪಶುಗಳ ಕಡೆಗೆ ಇರಬೇಕು. ಹಾಗಾಗಿ ಇಲ್ಲಿ ಒಂದು ಮಹಿಳೆಯ ಬಗ್ಗೆ ಮಾತನಾಡುವಂಥದ್ದು ಅಥವಾ ಒಬ್ಬ ಆರ್ಥಿಕವಾಗಿ ಬಡವ ಅನ್ನುವ ಕಾರಣಕ್ಕಾಗಿ ಅಥವಾ ಯಾವುದೋ ಒಂದು ಸಣ್ಣ ಸಹಾಯ ನನ್ನಿಂದ ತೆಗೆದುಕೊಂಡಿದ್ದಾನೆ ಅನ್ನೋ ಕಾರಣಕ್ಕಾಗಿ ಅವರ ಮೇಲೆ ಆ ರೀತಿಯ ಉಗ್ರತನವನ್ನ ತೋರಿಸುವಂತದ್ದು ಪ್ರೆಸುಮ್ ಮಾಡೋಣ, ಅದು ನಿಜವಾದ ಸುಳ್ಳು ಆಮೇಲೆ. ಆದ್ರೆ ನಮ್ಮ ದೃಷ್ಟಿಕೋನ ಈ ಸಂದರ್ಭದಲ್ಲಿ ಅದು ಸತ್ಯ ಆದಾಗ ನೋಡೋಣ. ಇದ್ರ ಒಳಗಡೆ ಷಡ್ಯಂತ್ರ ಇರಬಹುದು, ಇನ್ನೊಂದು ಇರಬಹುದು ಅನ್ನೋದಕ್ಕಿಂತ ಒಬ್ಬ ವ್ಯಕ್ತಿಯಾಗಿ ನಾನು ಬಲಿಪಶುವಿನ ಕಡೆಗೆ ನಾನು ವಾಲಿ, ಆ ನಂತರ ಸತ್ಯ ಹೊರಗೆ ಬರಲಿ. ತಮ್ಮ ಪ್ರಕಾರ ಬಲಿಪಶು ಯಾರು, ಚೆಲುವರಾಜುವ ಅಥವಾ ಮುನಿರತ್ನನ? ಇಲ್ಲ, ನಾನು ಬಲಿಪಶು ಅಂತ ಹೇಳೋದು ಇದರಲ್ಲಿ ಇನ್ನೊಬ್ರು ಯಾರು ಕಾಂಟ್ರಾಕ್ಟರ್ ಅಂತ ಹೇಳಿ ಇದ್ದಾರೆ, ಹೆಸರು ನನಗೆ ಗೊತ್ತಿಲ್ಲ. ಯಾರು ಬಯಸ್ಕೊಂಡಿದ್ದಾರೆ, ಯಾರು ಅಪಮಾನಕ್ಕೆ ಅವಹೇಳನಕ್ಕೆ ಗುರಿಯಾಗಿದ್ದಾರೆ ಅವರೇ ನನ್ನ ದೃಷ್ಟಿಯಲ್ಲಿ ಬಲಿಪಶು. ಓಕೆ, ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ತಾವು ಮಾತಾಡಿದಕ್ಕೆ. ಕಾವಲ್ ಪೊಲೀಸ್ ಠಾಣೆಗೆ ಅವರನ್ನ ಕರೆದುಕೊಂಡು ಬರ್ತಾರೆ. ಮೊದಲು ಮೆಡಿಕಲ್ ಟೆಸ್ಟ್ ಆಗುತ್ತೆ, ಅದಾದ ನಂತರ ಅವರನ್ನ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಮಾಜಿ ಸಚಿವ ಮಾನ್ಯ ಶಾಸಕ ಮುನಿರತ್ನ ಅವರ ಬಂಧನ ಆಗಿದೆ. ಈ ಕುರಿತು ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ಬಿಜೆಪಿ ಮುಖಂಡರಾಗಿರುವಂಥ ಕುಡುಚಿಯ ಮಾನ್ಯ ಮಾಜಿ ಶಾಸಕರು ಬಿಜೆಪಿ ಮುಖಂಡರು ಪಿ ರಾಜೀವ್ ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ಕಾರ. ಸರ್, ಮಹಿಳೆಯರ ಬಗ್ಗೆ ಮುನಿರತ್ನ ಅವರು ಆಡಿರುವಂಥ ಮಾತು ಜಾತಿ ನಿಂದನೆ, ಓರ್ವ ವ್ಯಕ್ತಿಯನ್ನ ಎಷ್ಟು ತುಚ್ಛವಾಗಿ ಮಾತಾಡ್ಲಿಕ್ಕೆ ಸಾಧ್ಯದೋ ಅಷ್ಟು ತುಚ್ಛವಾಗಿ ಮಾತಾಡಿದ್ದಾರೆ ಅನ್ನುವ ಸಂಭಾಷಣೆಯ ಬಗ್ಗೆ ತಾವು ಏನು ಪ್ರತಿಕ್ರಿಯೆ ಕೊಡ್ತೀರಿ? ಸರ್, ಇದು ಇವತ್ತು ಬೆಳಿಗ್ಗೆ ನನಗೆ ಕೂಡ ಒಬ್ರು ವಾಟ್ಸಪ್ ನಲ್ಲಿ ಕಳಿಸಿ ಈ ರೀತಿ ಇದೆ ಅಂತ ಹೇಳಿ ಗಮನಕ್ಕೆ ತಂದ್ರು. ಒಂದು ವೇಳೆ
ಆಡಿದ್ದಾರೆ ಅನ್ನುವಂತಹ ಮಾತು ಅದು ಅವರದ್ದೇ ಧ್ವನಿ ಆಗಿದ್ದರೆ ಹಾ ಅಥವಾ ಯಾರೇ ಮಾತನಾಡಿದ್ರೂ ಕೂಡ ಅದನ್ನ ನಾಗರಿಕ ಸಮಾಜ ಒಪ್ಪೋದಿಲ್ಲ. ಹಾಗಾಗಿ ಅದರದ್ದು ಅವ್ರದ್ದೇ ಧ್ವನಿನೋ ಅಥವಾ ಅದು ಬೇರೆಯವ್ರದ್ದು ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಒಂದು ವೇಳೆ ಪ್ರೆಸುಮ್ ಅವರೇ ಮಾತಾಡಿದ್ದಾರೆ ಅಂತ ಹೇಳೋದಾದ್ರೆ ಅದನ್ನ ಭಾರತೀಯ ಜನತಾ ಪಕ್ಷ ಅದನ್ನ ಒಪ್ಪೋದಿಲ್ಲ. ಎಲ್ಲಾ ರಾಜಕೀಯ ಪಕ್ಷಗಳಲ್ಲೂ ನಾನು ಹೇಳ್ತಾ ಇದ್ದೇನೆ, ಒಂದೇ ರಾಜಕೀಯ ಪಕ್ಷ ಅಲ್ಲ, ಎಲ್ಲಾ ರಾಜಕೀಯ ಪಕ್ಷಗಳಲ್ಲಿ ಮೌಲ್ಯಗಳನ್ನ ಇಟ್ಟುಕೊಂಡು ಸಮಾಜ ಸೇವೆಯನ್ನ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ರಾಜಕಾರಣಕ್ಕೆ ಬಂದಿರ್ತವೆ. ಹಾಗಾಗಿ ನಾವು ರಾಜಕೀಯ ಪಕ್ಷ ಅಥವಾ ರಾಜಕೀಯ ವ್ಯವಸ್ಥೆಯಲ್ಲಿ ಸಿಕ್ಕಿರುವಂತಹ ವೇದಿಕೆ ಅದು ನಮ್ಮ ವೈಯಕ್ತಿಕ ಇವುಗಳನ್ನ ಈಡೇರಿಸಿಕೊಳ್ಳಿಕ್ಕೆ ಅಥವಾ ನಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ಳಿಕ್ಕೆ ಯಾವ ರಾಜಕಾರಣಿಯೂ ಹೋಗಬಾರ್ದು ಅನ್ನುವಂಥದ್ದು ನನ್ನ ಸಹಮತ. ಹಾಗಾಗಿ ತನಿಖೆ ನಿಷ್ಪಕ್ಷಪಾತವಾಗಿ ಆಗಲಿ, ಸತ್ಯಾಸತ್ಯತೆ ಹೊರಗೆ ಬರಲಿ. ತಪ್ಪಿತಸ್ಥರು ಆಗಿದ್ರೆ, ಯಾರೇ ತಪ್ಪಿತಸ್ಥರು ಆಗಿದ್ರು ಕೂಡ ಕಾನೂನಿನ ಮುಂದೆ ಅವರು ಎಲ್ಲರೂ ಕೂಡ ಸಮಾನರಾಗ್ತಾರೆ. ಹಾಗಾಗಿ ಹುಡುಗಾಟಿಕೆಗೂ ಕೂಡ ಇಂತಹ ಪ್ರಸಂಗಗಳು ಸಾಮಾಜಿಕ ಕ್ಷೇತ್ರದಲ್ಲಿ ಇರುವಂತಹ ಯಾವ ವ್ಯಕ್ತಿಗಳಿಂದನೂ ಕೂಡ ವ್ಯಕ್ತ ಆಗಬಾರದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಸರ್, ಈ ಹೊತ್ತಿಗೆ ಈಗ ಮುನಿರತ್ನ ಅವರು ಮಾಡಿದ್ದಾರೆ, ಹೆರಾಸ್ಮೆಂಟ್ ಮಾಡಿದ್ದಾರೆ ಅನ್ನೋದು ಇರುವಂತ ಆರೋಪ. ಈ ಹೊತ್ತಿಗೆ ತಾವು ಇದನ್ನ ಷಡ್ಯಂತ್ರ ಅಂತಿರೋ ಅಥವಾ ಮುನಿರತ್ನ ಅವರು ಮಾಡಿರಬಹುದಾ ಅಂತೇಳಿ ಹೇಳ್ತಿರೋ, ಏನ್ ಹೇಳ್ತೀರಿ ಇದನ್ನ, ಹೇಗ್ ನೋಡ್ತೀರಿ ಇದನ್ನ? ಸರ್, ಇಂತಹ ಸನ್ನಿವೇಶದಲ್ಲಿ ನಾವು ಬಲಿಪಶುಗಳ ಪರವಾಗಿನೇ ಯೋಚನೆ ಮಾಡಬೇಕು. ಪೂರ್ವಾಗ್ರಹ ಪೀಡಿತರಾಗಿ ನಾವು ನೋಡಬಾರ್ದು. ನಮ್ಮ ನಿಲುವು ಒಂದು ದೃಷ್ಟಿಯಲ್ಲಿ ಬಲಿಪಶುಗಳ ಕಡೆಗೆ ಇರಬೇಕು. ಹಾಗಾಗಿ ಇಲ್ಲಿ ಒಂದು ಮಹಿಳೆಯ ಬಗ್ಗೆ ಮಾತನಾಡುವಂಥದ್ದು ಅಥವಾ ಒಬ್ಬ ಆರ್ಥಿಕವಾಗಿ ಬಡವ ಅನ್ನುವ ಕಾರಣಕ್ಕಾಗಿ ಅಥವಾ ಯಾವುದೋ ಒಂದು ಸಣ್ಣ ಸಹಾಯ ನನ್ನಿಂದ ತೆಗೆದುಕೊಂಡಿದ್ದಾನೆ ಅನ್ನೋ ಕಾರಣಕ್ಕಾಗಿ ಅವರ ಮೇಲೆ ಆ ರೀತಿಯ ಉಗ್ರತನವನ್ನ ತೋರಿಸುವಂತದ್ದು ಪ್ರೆಸುಮ್ ಮಾಡೋಣ, ಅದು ನಿಜವಾದ ಸುಳ್ಳು ಆಮೇಲೆ. ಆದ್ರೆ ನಮ್ಮ ದೃಷ್ಟಿಕೋನ ಈ ಸಂದರ್ಭದಲ್ಲಿ ಅದು ಸತ್ಯ ಆದಾಗ ನೋಡೋಣ. ಇದರ ಒಳಗಡೆ ಷಡ್ಯಂತ್ರ ಇರಬಹುದು, ಇನ್ನೊಂದು ಇರಬಹುದು ಅನ್ನೋದಕ್ಕಿಂತ ಒಬ್ಬ ವ್ಯಕ್ತಿಯಾಗಿ ನಾನು ಬಲಿಪಶುವಿನ ಕಡೆಗೆ ನಾನು ವಾಲಿ, ಆನಂತರ ಸತ್ಯ ಹೊರಗೆ ಬರಲಿ. ತಮ್ಮ ಪ್ರಕಾರ ಬಲಿಪಶು ಯಾರು, ಚೆಲುವರಾಜುವ ಅಥವಾ ಮುನಿರತ್ನನ? ಇಲ್ಲ, ನಾನು ಬಲಿಪಶು ಅಂತ ಹೇಳೋದು ಇದರಲ್ಲಿ ಇನ್ನೊಬ್ರು ಯಾರು ಕಾಂಟ್ರಾಕ್ಟರ್ ಅಂತ ಹೇಳಿ ಇದ್ದಾರೆ, ಅದ್ರ ಹೆಸರು ನನಗೆ ಗೊತ್ತಿಲ್ಲ. ಯಾರು ಬಯಸ್ಕೊಂಡಿದ್ದಾರೆ, ಯಾರು ಅಪಮಾನಕ್ಕೆ ಅವಹೇಳನಕ್ಕೆ ಗುರಿಯಾಗಿದ್ದಾರೆ ಅವರೇ ನನ್ನ ದೃಷ್ಟಿಯಲ್ಲಿ ಬಲಿಪಶು. ಓಕೆ ರಾಜು ಅವರೇ, ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ತಾವು ಮಾತಾಡಿದಕ್ಕೆ. ಅವಲ್ ಪೊಲೀಸ್ ಠಾಣೆಗೆ ಅವರನ್ನ ಕರೆದುಕೊಂಡು ಬರ್ತಾರೆ. ಮೊದಲು ಮೆಡಿಕಲ್ ಟೆಸ್ಟ್ ಆಗುತ್ತೆ, ಅದಾದ ನಂತರ ಅವರನ್ನ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಮಾಜಿ ಸಚಿವ ಮಾನ್ಯ ಶಾಸಕ ಮುನಿರತ್ನ ಅವರ ಬಂಧನ ಆಗಿದೆ. ಈ ಕುರಿತು ನಮ್ಮ ಜೊತೆಲಿ ಮಾತಾಡೋದಕ್ಕೆ ಬಿಜೆಪಿ ಮುಖಂಡರಾಗಿರುವಂಥ ಕುಡುಚಿಯ ಮಾನ್ಯ ಮಾಜಿ ಶಾಸಕರು ಬಿಜೆಪಿ ಮುಖಂಡರು ಪಿ ರಾಜೀವ್ ನಮ್ಮ ಜೊತೆಲಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ಕಾರ. ಸರ್, ಮಹಿಳೆಯರ ಬಗ್ಗೆ ಮುನಿರತ್ನ ಅವರು ಆಡಿರುವಂಥ ಮಾತು ಜಾತಿ ನಿಂದನೆ, ಓರ್ವ ವ್ಯಕ್ತಿಯನ್ನ ಎಷ್ಟು ತುಚ್ಛವಾಗಿ ಮಾತಾಡ್ಲಿಕ್ಕೆ ಸಾಧ್ಯದೋ ಅಷ್ಟು ತುಚ್ಛವಾಗಿ ಮಾತಾಡಿದ್ದಾರೆ ಅನ್ನುವ ಸಂಭಾಷಣೆಯ ಬಗ್ಗೆ ತಾವು ಏನು ಪ್ರತಿಕ್ರಿಯೆ ಕೊಡ್ತೀರಿ? ಸರ್, ಇದು ಇವತ್ತು ಬೆಳಿಗ್ಗೆ ನನಗೆ ಕೂಡ ಒಬ್ರು ವಾಟ್ಸಪ್ ನಲ್ಲಿ ಕಳಿಸಿ ಈ ರೀತಿ ಇದೆ ಅಂತ ಹೇಳಿ ಗಮನಕ್ಕೆ ತಂದ್ರು. ಒಂದು ವೇಳೆ ಆಡಿದ್ದಾರೆ ಅನ್ನುವಂತಹ ಮಾತು ಅದು ಅವರದ್ದೇ ಧ್ವನಿ ಆಗಿದ್ದರೆ ಅಥವಾ ಯಾರೇ ಮಾತನಾಡಿದ್ರೂ ಕೂಡ ಅದನ್ನ ನಾಗರಿಕ ಸಮಾಜ ಒಪ್ಪೋದಿಲ್ಲ. ಹಾಗಾಗಿ ಅದರದ್ದು ಅವ್ರದ್ದೇ ಧ್ವನಿನೋ ಅಥವಾ ಅದು ಬೇರೆಯವ್ರದ್ದು ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಒಂದು ವೇಳೆ ಪ್ರೆಸುಮ್ ಅವರೇ ಮಾತಾಡಿದ್ದಾರೆ ಅಂತ ಹೇಳೋದಾದ್ರೆ ಅದನ್ನ ಭಾರತೀಯ ಜನತಾ ಪಕ್ಷ ಅದನ್ನ ಒಪ್ಪೋದಿಲ್ಲ. ಎಲ್ಲಾ ರಾಜಕೀಯ ಪಕ್ಷಗಳಲ್ಲೂ ನಾನು ಹೇಳ್ತಾ ಇದ್ದೇನೆ, ಒಂದೇ ರಾಜಕೀಯ ಪಕ್ಷ ಅಲ್ಲ, ಎಲ್ಲಾ ರಾಜಕೀಯ ಪಕ್ಷಗಳಲ್ಲಿ ಮೌಲ್ಯಗಳನ್ನ ಇಟ್ಟುಕೊಂಡು ಸಮಾಜ ಸೇವೆಯನ್ನ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ರಾಜಕಾರಣಕ್ಕೆ ಬಂದಿರ್ತವೆ. ಹಾಗಾಗಿ ನಾವು ರಾಜಕೀಯ
ಪಕ್ಷ ಅಥವಾ ರಾಜಕೀಯ ವ್ಯವಸ್ಥೆಯಲ್ಲಿ ಸಿಕ್ಕಿರುವಂತಹ ವೇದಿಕೆ ಹ್ಮ್ ಅದು ನಮ್ಮ ವೈಯಕ್ತಿಕ ಇವುಗಳನ್ನ ಈಡೇರಿಸಿಕೊಳ್ಳಿಕ್ಕೆ ಅಥವಾ ನಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ಳಿಕ್ಕೆ ಹ್ಮ್ ಯಾವ ರಾಜಕಾರಣಿಯೂ ಹೋಗಬಾರ್ದು ಅನ್ನುವಂಥದ್ದು ನನ್ನ ಸಹಮತ. ಹ್ಮ್ ಹ್ಮ್ ಹಾಗಾಗಿ ತನಿಖೆ ನಿಷ್ಪಕ್ಷಪಾತವಾಗಿ ಆಗಲಿ, ಸತ್ಯಾಸತ್ಯತೆ ಹೊರಗೆ ಬರಲಿ. ತಪ್ಪಿತಸ್ಥರು ಆಗಿದ್ರೆ, ಯಾರೇ ತಪ್ಪಿತಸ್ಥರು ಆಗಿದ್ರು ಕೂಡ ಕಾನೂನಿನ ಮುಂದೆ ಅವರು ಎಲ್ಲರೂ ಕೂಡ ಸಮಾನರಾಗ್ತಾರೆ. ಹ್ಮ್ ಹ್ಮ್ ಹಾಗಾಗಿ ಹುಡುಗಾಟಿಕೆಗೂ ಕೂಡ ಇಂತಹ ಪ್ರಸಂಗಗಳು ಸಾಮಾಜಿಕ ಕ್ಷೇತ್ರದಲ್ಲಿ ಇರುವಂತಹ ಯಾವ ವ್ಯಕ್ತಿಗಳಿಂದನೂ ಕೂಡ ವ್ಯಕ್ತ ಆಗಬಾರದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಸರ್, ಈ ಹೊತ್ತಿಗೆ ಈಗ ಮುನಿರತ್ನ ಅವರು ಮಾಡಿದ್ದಾರೆ, ಹೆರಾಸ್ಮೆಂಟ್ ಮಾಡಿದ್ದಾರೆ ಅನ್ನೋದು ಇರುವಂತ ಆರೋಪ. ಈ ಹೊತ್ತಿಗೆ ತಾವು ಇದನ್ನ ಷಡ್ಯಂತ್ರ ಅಂತಿರೋ ಅಥವಾ ಮುನಿರತ್ನ ಅವರು ಮಾಡಿರಬಹುದಾ ಅಂತೇಳಿ ಹೇಳ್ತಿರೋ, ಏನ್ ಹೇಳ್ತೀರಿ ಇದನ್ನ? ಹೇಗ್ ನೋಡ್ತೀರಿ ಇದನ್ನ? ಸರ್, ಇಂತಹ ಸನ್ನಿವೇಶದಲ್ಲಿ ನಾವು ಬಲಿಪಶುಗಳ ಪರವಾಗಿನೇ ಯೋಚನೆ ಮಾಡಬೇಕು. ಪೂರ್ವಾಗ್ರಹ ಪೀಡಿತರಾಗಿ ನಾವು ನೋಡಬಾರ್ದು. ನಮ್ಮ ನಿಲುವು ಒಂದು ದೃಷ್ಟಿಯಲ್ಲಿ ಬಲಿಪಶುಗಳ ಕಡೆಗೆ ಇರಬೇಕು. ಹಾಗಾಗಿ ಇಲ್ಲಿ ಒಂದು ಮಹಿಳೆಯ ಬಗ್ಗೆ ಮಾತನಾಡುವಂಥದ್ದು ಅಥವಾ ಒಬ್ಬ ಆರ್ಥಿಕವಾಗಿ ಬಡವ ಅನ್ನುವ ಕಾರಣಕ್ಕಾಗಿ ಅಥವಾ ಯಾವುದೋ ಒಂದು ಸಣ್ಣ ಸಹಾಯ ನನ್ನಿಂದ ತೆಗೆದುಕೊಂಡಿದ್ದಾನೆ ಅನ್ನೋ ಕಾರಣಕ್ಕಾಗಿ ಅವರ ಮೇಲೆ ಆ ರೀತಿಯ ಉಗ್ರತನವನ್ನ ತೋರಿಸುವಂತದ್ದು ಪ್ರೆಸ್ಯೂಮ್ ಮಾಡೋಣ, ಅದು ನಿಜವಾದ ಸುಳ್ಳು ಆಮೇಲೆ. ಆದ್ರೆ ನಮ್ಮ ದೃಷ್ಟಿಕೋನ ಈ ಸಂದರ್ಭದಲ್ಲಿ ಅದು ಸತ್ಯ ಆದಾಗ ನೋಡೋಣ. ಇದರ ಒಳಗಡೆ ಷಡ್ಯಂತ್ರ ಇರಬಹುದು, ಇನ್ನೊಂದು ಇರಬಹುದು ಅನ್ನೋದಕ್ಕಿಂತ ಒಬ್ಬ ವ್ಯಕ್ತಿಯಾಗಿ ನಾನು ಬಲಿಪಶುವಿನ ಕಡೆಗೆ ನಾನು ವಾಲಿ, ಆನಂತರ ಸತ್ಯ ಹೊರಗೆ ಬರಲಿ. ತಮ್ಮ ಪ್ರಕಾರ ಬಲಿಪಶು ಯಾರು, ಚೆಲುವರಾಜುವ ಅಥವಾ ಮುನಿರತ್ನನ? ಇಲ್ಲ, ನಾನು ಬಲಿಪಶು ಅಂತ ಹೇಳೋದು ಇದರಲ್ಲಿ ಇನ್ನೊಬ್ರು ಯಾರು ಕಾಂಟ್ರಾಕ್ಟರ್ ಅಂತ ಹೇಳಿ ಇದ್ದಾರೆ, ಹೆಸರು ನನಗೆ ಗೊತ್ತಿಲ್ಲ. ಯಾರು ಬಯಸ್ಕೊಂಡಿದ್ದಾರೆ, ಯಾರು ಅಪಮಾನಕ್ಕೆ ಅವಹೇಳನಕ್ಕೆ ಗುರಿಯಾಗಿದ್ದಾರೆ, ಅವರೇ ನನ್ನ ದೃಷ್ಟಿಯಲ್ಲಿ ಬಲಿಪಶು. ಓಕೆ, ಪಿ ರಾಜು ಅವರೇ, ಥ್ಯಾಂಕ್ ಯು.